ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಇದು ಎಂಥ ದೊಡ್ಡ ಒಂದು ಆಶೀರ್ವಾದ ಈ ವಾಕ್ಯ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ. ಓಕೆ, ನಾವು ಕ್ಷಮಿಸ್ತೇವೆ. ಇವಾಗ ನಮಗೆ ಯಾರಾದರೂ ತಪ್ಪು ಮಾಡಿದರೆ ನಾವು ಅದನ್ನು ಏನು ಮಾಡ್ತೇವೆ? ನಾವು ಕ್ಷಮಿಸಿಬಿಡ್ತೇವೆ. ಆದರೆ ಮರೆತು ಹೋಗ್ತೇವ? ಮರೆಯಲ್ಲ. ಅದನ್ನು ಹಾಗೇ ನೆನಪಿನಲ್ಲಿ ಇಟ್ಕೊಳ್ತೇವೆ. ಸಮಯ ಬಂದಾಗೆಲ್ಲ ಅದನ್ನು ಮತ್ತೆ ತಿರುಗಿ ಹೇಳ್ತಾ ಇರ್ತೇವೆ. ಆದರೆ ದೇವರು ಯೇಸುಕ್ರಿಸ್ತನ ಮೂಲಕ ಈ ಮಾಡಿದಂಥ ಈ ಕ್ಷಮಾಪಣೆ ಶಾಶ್ವತವಾದದ್ದು. ಇದನ್ನು ಮತ್ತೆ ನೆನಪು ಮಾಡೋರು ಯಾರೂ ಇಲ್ಲ. ಅಂಥ ಒಂದು ದೊಡ್ಡ ಪ್ರೀತಿಯನ್ನು ನಾವು ದೇವರ ಪ್ರೀತಿ ನೋಡ್ತೇವೆ. ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರ. ಆದರೆ ಇದು ಎಲ್ಲಿಂದ ಬಂತು? ಪ್ರಿಯರೇ, ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ, ಸೈತಾನನು ಹಗಲು ರಾತ್ರಿ ಸಹೋದರರ ವಿಷಯದಲ್ಲಿ ದೇವರ ಮುಂದೆ ದೂರು ಹೇಳುತ್ತಾನೆ ಅಂತ ನಾವು ನೋಡ್ತೇವೆ. ಎಂಥ ಒಂದು ಕೆಲಸ! ಸೈತಾನನು ಪರಲೋಕದಿಂದ ಅವನು ದೊಬ್ಬಿದರೂ ಕೂಡ, ಮಧ್ಯಾಕಾಶದಲ್ಲಿ ಸಿಂಹಾಸನ ಮಾಡಿಕೊಂಡ್ರೂ ಕೂಡ, ಆತನ ದೂತರು ಎಲ್ಲ ಭೂಮಿ ಮೇಲೆ ಆಕ್ರಮಿಸಿ ಅವರು ತಮ್ಮ ಕಾರ್ಯಗಳನ್ನು ಮಾಡಿಕೊಂಡ್ರೂ ಕೂಡ, ಸೈತಾನನಿಗೆ ಇವತ್ತಿಗೂ ದೇವರ ಒಂದು ಒಡ್ಡೋಲಗದಲ್ಲಿ ಹೋಗುವುದಕ್ಕೆ, ಪ್ರವೇಶಿಸುವುದಕ್ಕೆ ಪರ್ಮಿಷನ್ ಇದೆ. ಆತನಿಗೆ ಅಪ್ಪಣೆ ಇದೆ. ಸೈತಾನನು ಇವತ್ತಿಗೂ ದೇವರ ಮುಂದೆ ನಿಲ್ತಾನೆ. ಯಾಕೆಂದರೆ ಅವನ ಕೆಲಸ ಏನು ಗೊತ್ತಾ? ಅವನು ನಮ್ಮ ವಿಷಯದಲ್ಲಿ ದೇವರ ಬಳಿಯಲ್ಲಿ ದೂರು ಹೇಳ್ತಾನಂತೆ. ಒಂದು ಲಿಸ್ಟು ಪಟ್ಟಿ ಬರೀತಾನ ಅವನು. ಇವರು ಇದನ್ನು ಮಾಡಿದ್ದಾರೆ, ಇದನ್ನು. ಅದಕ್ಕೆ ದೇವರು ಏನು ಮಾಡಿದರು? ದೇವರು ದಶಾಜ್ಞೆಗಳನ್ನು ಇಸ್ರಾಯೇಲರಿಗೆ ಕೊಟ್ಟರು. ದಶಾಜ್ಞೆಗಳನ್ನು ಹಿಡ್ಕೊಂಡು ಅವನು ದೂರು ಹೇಳ್ತಿದ್ದ. ನೋಡು, ಈ ಆಜ್ಞೆ ಮಾಡಿದರೆ ಈ ಶಿಕ್ಷೆ, ಇದು ಆಜ್ಞೆ ಮಾಡಿದರೆ ಇದು ತಪ್ಪಿದರೆ ಇದು ಶಿಕ್ಷೆ ಅಂತ ಹೇಳಿ ಮನುಷ್ಯನ ಪಾಪ ಹೆಚ್ಚಿದಂತೆ ಧರ್ಮಶಾಸ್ತ್ರ ಇನ್ನೂ ಹೆಚ್ಚಾಗ್ತಾ ಹೋಯಿತು. ಧರ್ಮಶಾಸ್ತ್ರ ಹೆಚ್ಚಾದಂಗೆ, ಮನುಷ್ಯನ ಪಾಪ ಹೆಚ್ಚಾದಂಗೆ ಯಾವ ಒಂದು ಪರಿಹಾರ ಸಿಗಲಿಲ್ಲ. ಅದಕ್ಕೆ ದೇವರು ಒಂದು ಒಳ್ಳೆ ತೀರ್ಮಾನ ಮಾಡಿದರು. ಈ ಸೈತಾನನ ಬಾಯನ್ನು ಮುಚ್ಚೋದಕ್ಕೆ ದೇವರು ಒಂದು ಉಪಾಯ ಮಾಡಿದರು. ಏನು ಅಂದರೆ, ಯೇಸು ಕ್ರಿಸ್ತನ ಮೂಲಕ ಈ ಧರ್ಮಶಾಸ್ತ್ರದಲ್ಲಿ ಅಂದ್ರೆ ಅದರಲ್ಲಿರುವಂಥ ದೋಷಾರೋಪಣೆಗಳನ್ನು, ಆಜ್ಞೆಗಳನ್ನು, ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತೆ ಮಾಡಿದನು. ನಮ್ಮ ಅಪರಾಧಗಳನ್ನೆಲ್ಲ ಬರೆದಿಟ್ಟಿದ್ದಾನೆ ಸೈತಾನ. ಎಲ್ಲ ಆತನ ಬಳಿಯಲ್ಲಿ ಲಿಸ್ಟ್ ಇದೆ. ಅದನ್ನೆಲ್ಲ ತಕ್ಕೊಂಡು ಯೇಸು ಕ್ರಿಸ್ತನು ಏನು ಮಾಡಿದನೆಂದರೆ, ಆ ಶಿಲುಬೆ ಮೇಲೆ ಅದನ್ನು ಜಡಿದು ಬಿಟ್ಟನು. ಅಲ್ಲಿಂದ ನಮಗೆ ಮತ್ತೆ ತಿರುಗಿ ಸೈತಾನ ಅದನ್ನು ತೆಗೆದು ಸ್ವಾಮಿ ದೇವರ ಹತ್ರ ಹೋಗಿ ದೂರು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯರೇ, ಇಂಥ ದೊಡ್ಡ ಅದ್ಭುತವನ್ನು ನನ್ನ ಮತ್ತು ನಿಮ್ಮ ಪರವಾಗಿ ದೇವರು ಮಾಡಿದ್ದಾರೆ. ಹಾಗಾದರೆ ಬನ್ನಿ, ನಾವು ಪ್ರಾರ್ಥನೆ ಮಾಡಿ ಆತನಿಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಿಸೋಣ. ದೇವರೇ, ಎಂಥ ದೊಡ್ಡ ಅದ್ಭುತ ನಾನು ಮಾಡಿದ್ದೀನಿ, ಪರಿಪೂರ್ಣವಾಗಿ ನನ್ನನ್ನು ಕ್ಷಮಿಸಿದೆ ಸ್ವಾಮಿ ಅಂತ ಆತನಿಗೆ ನಾವು ಆರಾಧನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕ ತಂದೆ, ಹೌದು ರಾಜ, ನಮ್ಮ ಒಂದು ಪಾಪದ ಲಿಸ್ಟ್ ಅಪ್ಪ, ಅದು ಎಷ್ಟು ಪುಸ್ತಕಗಳು ಬರೆದರೂ ಸಾಲದು ರಾಜ. ಅಷ್ಟೆಲ್ಲ ನಿನ್ನ ಬಳಿಯಲ್ಲಿರುವಾಗ ಸೈತಾನನ ಅದನ್ನು ಒಂದೊಂದಾಗಿ ತಂದು ನಿನ್ನ ಮುಂದೆ ನಮ್ಮ ವಿಷಯದಲ್ಲಿ ದೂರು ಹೇಳುವಾಗ, ಕರ್ತನೇ, ನೀನು ಮಹಾಕೃಪೆಯಿಂದ ಪರಿಶುದ್ಧ ದೇವರೇ, ಆ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನ ಮೂಲಕ ಅದನ್ನು ಜಜ್ಜಿ ಸ್ವಾಮಿ, ಅದನ್ನು ಜಡಿಯಲ್ಪಟ್ಟು ಮತ್ತೆ ತಿರುಗಿ ಅದನ್ನು ಜ್ಞಾಪಿಸಿಕೊಂಡಿದೆ. ನಮ್ಮನ್ನು ಪ್ರೀತಿಸಿದ್ದೆ ರಾಜ. ಆ ನಿನ್ನ ಪ್ರೀತಿಗೆ ಬದಲೇನು ಕೊಡೋಣ ರಾಜ. ಅಪ್ಪ, ನಾವು ನಿನ್ನನ್ನು ಪ್ರೀತಿಸ್ತೇವೆ, ನಿನಗೆ ವಿಧೇಯರಾಗಿರಲು ಆಸೆ ಪಡ್ತೇವೆ. ನಮಗಿರುವಂಥ ಈ ಪಾಪದಿಂದ ಬಿಡುಗಡೆ ಹೊಂದಲು ಆಸೆ ಪಡ್ತೇವೆ. ಈ ಕಾರ್ಯಕ್ರಮ ನೋಡು ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸು, ಬಲಪಡಿಸು. ನಿನ್ನ ಪರಿಶುದ್ಧಾತ್ಮನ ಬೆಂಕಿಯಿಂದ ಅವರನ್ನು ಶುದ್ಧಿಸಿ
ಅವರನ್ನು ಪರಿಪೂರ್ಣವಾಗಿ ನಿನ್ನ ಜನಾಂಗವಾಗಿ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್.